ಎಲ್ಲರಿಗೂ ನಮಸ್ಕಾರಗಳು ಮಗ. ಇವತ್ತಿನ ಟಾಪ್ 5 ಲೇಟೆಸ್ಟ್ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಇಟ್ಕೊಳ್ಳಿ. ಹಾಗೆ ಮರಿದೇ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ಕಡೆಗೆ ಹೋಗೋದಾದ್ರೆ, ನಮ್ಮ RCBಯ ಮಾಜಿ ಆಟಗಾರರಾದಂತ ABD ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, ABD ಅವರು ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅಂತಾನೆ ಹೇಳ್ಬೋದು. ABD ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅಂತ ಅಂದ್ರೆ, ನಮ್ಮ RCB ತಂಡ ಒಬ್ಬ ಫಿನಿಶರ್ ನ ನೋಡ್ಬೇಕು ಮತ್ತು ನಂಬರ್ 6 ಅಲ್ಲಿ ಡೇವಿಡ್ ಮಿಲ್ಲರ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಡೇವಿಡ್ ಮಿಲ್ಲರ್ ನ RCB ಈ ಬಾರಿ ಟಾರ್ಗೆಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಡೇವಿಡ್ ಮಿಲ್ಲರ್ ಏನಾದ್ರು RCB ತಂಡಕ್ಕೆ ಬಂದ್ರೆ ಒಂದು ಒಳ್ಳೆ ಫಿನಿಶರ್ ಸಿಕ್ಕಾಗಿ ಆಗುತ್ತೆ ಎಂದು ABD ಅವರು ಆದ್ರೆ ಹೇಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ABD ಅವರು ಇನ್ನೇನು ಹೇಳಿದ್ದಾರೆ ಅಂತಂದ್ರೆ, ಡೇವಿಡ್ ಮಿಲ್ಲರ್ ಅವರ ಆಟ ನಾನು ನೋಡಿದ್ದೇನೆ ಮತ್ತು ಅವರು ಸಖತ್ತಾಗಿ ಫಿನಿಶಿಂಗ್ ರೋಲ್ ಅನ್ನ ನಿಭಾಯಿಸುತ್ತಾರೆ. ಆ ಕಾರಣದಿಂದಾಗಿ ಡೇವಿಡ್ ಮಿಲ್ಲರ್ ಅವರು ನಂಬರ್ 6 ಸ್ಲಾಟ್ ಆದ್ರೆ RCB ಅಲ್ಲಿ ಫಿಲ್ ಮಾಡೋ ಎಲ್ಲ ಲಕ್ಷಣಗಳು ಅವರಲ್ಲಿ ಇದೆ. ಆ ಕಾರಣದಿಂದಾಗಿ RCB ತಂಡ ಈ ಬಾರಿ ಮೆಗಾ ಆಕ್ಷನ್ ನಲ್ಲಿ ಟಾರ್ಗೆಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ABD ಆದ್ರೆ ಹೇಳಿದ್ದಾರೆ. ನಿಮ್ಮ ಪ್ರಕಾರ ABD ಹೇಳಿದ್ದು ಹೇಗನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 2 ಬಂದ್ಬಿಟ್ಟು ಸುನಿಲ್ ಗವಾಸ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಸುನಿಲ್ ಗವಾಸ್ಕರ್ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, KKR ತಂಡಕ್ಕೆ ಇವರು ಶ್ರೇಯಸ್ ಅಯ್ಯರ್ ಅವರು ಉತ್ತಮ ಸರ್ವಿಸ್ ಮತ್ತು ಕಾರ್ಯನಿರ್ವಹಿಸಿದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಕಳೆದ ಸೀಸನ್ ಅಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಚಾಂಪಿಯನ್ಸ್ ಆದ್ರೆ ಆಯಿತು IPL ಅಲ್ಲಿ. ಅವರು ಚಾಂಪಿಯನ್ಸ್ ಗೆ ಕಾರಣ ಕ್ಯಾಪ್ಟನ್ ಆದಂತ ಶ್ರೇಯಸ್ ಅಯ್ಯರ್ ಅಂತ ಹೇಳ್ಬೋದು. ಎಸ್ಪೆಷಲಿ ಇಲ್ಲಿ ಕ್ಯಾಪ್ಟನ್ ಮತ್ತು ಶ್ರೇಯಸ್ ಅಯ್ಯರ್ ಅವರು KKR ತಂಡಕ್ಕೆ ಉತ್ತಮ ಸರ್ವಿಸ್ ಆದ್ರೆ ಮಾಡಿದ್ದಾರೆ. ಈ ಬಾರಿ ಒಂದು ವೇಳೆ ಈ ಬಾರಿ KKR ತಂಡ ಶ್ರೇಯಸ್ ಅಯ್ಯರ್ ಅವರಿಗೆ ಏನಾದ್ರು ಬಿಡ್ ಮಾಡದೆ ಹೋದರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಪಕ್ಕ ಇವರಿಗೆ ಟಾರ್ಗೆಟ್ ಮಾಡುತ್ತೆ ಮತ್ತು ಡೆಲ್ಲಿ ತಂಡಕ್ಕೆ ಹೋಗೋ ಚಾನ್ಸಸ್ ಆದ್ರೆ ಇದೆ ಎಂದು ಸುನಿಲ್ ಗವಾಸ್ಕರ್ ಆದ್ರೆ ಹೇಳಿದ್ದಾರೆ. ಇನ್ನು ಅಪ್ಡೇಟ್ ನಂಬರ್ 3 ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಅದು ತಿಲಕ್ ವರ್ಮಾ ರಿಲೇಟೆಡ್ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಂಜು ಸ್ಯಾಮ್ಸನ್ ಅವರು ತಿಲಕ್ ವರ್ಮಾ ರಿಲೇಟೆಡ್ ಅಂತ ಅಂದ್ರೆ, ತಿಲಕ್ ವರ್ಮಾ ಅವರು ಒಳ್ಳೆ ಸ್ಟೈಲಿಶ್ ಬ್ಯಾಟಿಂಗ್ ಇದೆ ಮತ್ತು ಇಲ್ಲಿ ಟೀಮ್ ಇಂಡಿಯಾದಲ್ಲಿ ಆಡ್ತಿರೋ ಯಂಗೆಸ್ಟ್ ಆಟಗಾರ ಅಂದ್ರೆ ಅದು ಈಗ T20I ನಲ್ಲಿ ತಿಲಕ್ ವರ್ಮಾ ಮತ್ತು ಅವರಿಗೆ ಮುಂದೆ ಒಳ್ಳೆ ಫ್ಯೂಚರ್ ಇದೆ. ನಮ್ಮ ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್ ಕೂಡ ತಿಲಕ್ ವರ್ಮಾ ಆಗ್ತಾರೆ ಎಂದು ಸಂಜು ಸ್ಯಾಮ್ಸನ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲ ಗೊತ್ತಿರ್ಬೋದು, ಇದೇ ಕಳೆದ T20I ಅಂದ್ರೆ ಸೌತ್ ಆಫ್ರಿಕಾ ಮತ್ತು ಇಂಡಿಯನ್ ಟೂರ್ ನಲ್ಲಿ ಹೋದಾಗ ತಿಲಕ್ ವರ್ಮಾ ಅವರು ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಎಲ್ಲ ಹೊಡೆದ್ರು ಅಂತಾನೆ ಹೇಳ್ಬೋದು. ಇದೇ T20 ಅಲ್ಲಿ ಒಳ್ಳೆ ರೆಕಾರ್ಡ್ ಆದ್ರೆ ಸೃಷ್ಟಿ ಮಾಡಿದ್ದಾರೆ ತಿಲಕ್ ವರ್ಮಾ ಅವರು. ಆ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಅಪ್ಡೇಟ್ ನಂಬರ್ 4 ಬಂದ್ಬಿಟ್ಟು ನಮ್ಮ ವಿರಾಟ್ ಕೊಹ್ಲಿ ರಿಲೇಟೆಡ್ ಮೈಕಲ್ ಕ್ಲಾರ್ಕ್ ಅವರು, ಆಸ್ಟ್ರೇಲಿಯಾದ ಮೈಕಲ್ ಕ್ಲಾರ್ಕ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೈಕಲ್ ಕ್ಲಾರ್ಕ್ ಅವರು ನಮ್ಮ ವಿರಾಟ್ ಕೊಹ್ಲಿ ರಿಲೇಟೆಡ್ ಅಂತ ಅಂದ್ರೆ, BGT ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ಏನಾದ್ರು ಭಾರತ ತಂಡ ಗೆಲ್ಲಬೇಕಾದ್ರೆ ವಿರಾಟ್ ಕೊಹ್ಲಿಯ ಮುಖ್ಯ ಪಾತ್ರ ಬೇಕಾಗುತ್ತೆ ಮತ್ತು ವಿರಾಟ್ ಕೊಹ್ಲಿ ಅಲ್ಲಿ ರನ್ ಗಳಿಸಿದರೆ ಮಾತ್ರ ಇಲ್ಲಿ ಭಾರತ ತಂಡ ಗೆಲ್ಲುವ ಚಾನ್ಸಸ್ ಇದೆ ಎಂದು ಮೈಕಲ್ ಕ್ಲಾರ್ಕ್ ಆದ್ರೆ ಹೇಳಿದ್ದಾರೆ. ಮೈಕಲ್ ಕ್ಲಾರ್ಕ್ ಅವರು ಏನ್ ಹೇಳ್ತಿದ್ದಾರೆ ವಿರಾಟ್ ಕೊಹ್ಲಿ ರಿಲೇಟೆಡ್ ಅಂತ ಅಂದ್ರೆ, ವಿರಾಟ್ ಕೊಹ್ಲಿ ಅವರು ಇಲ್ಲಿ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ ನಲ್ಲಿ ಭಾರತದ ಪರ ಹೈಯೆಸ್ಟ್ ರನ್ ಗೆಟರ್ ಆದ್ರೆ ಮಾತ್ರ ಇಲ್ಲಿ ಟೆಸ್ಟ್ ಸೀರೀಸ್ ಆದ್ರೆ ಭಾರತ ಗೆಲ್ಲುತ್ತೆ ಮತ್ತು ಇಲ್ಲ ಅಂತ ಅಂದ್ರೆ ಆಸ್ಟ್ರೇಲಿಯಾ ಗೆಲ್ಲುತ್ತೆ ಅನ್ನೋ ರೀತಿಯಲ್ಲೇ ಹೇಳ್ತಿದಾರೆ ಅಂತಾನೆ ಹೇಳ್ಬೋದು. ಅಪ್ಡೇಟ್ ನಂಬರ್ 5 ಬಂದ್ಬಿಟ್ಟು ಆಯುಷ್ ಬಡೋಣಿ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಜಸ್ಟಿನ್ ಲ್ಯಾಂಗರ್ ಅವರು ನನಗೆ ಹೇಳಿದರು, ನೀನು ಯಾವಾಗ ಆಕ್ರಮಣಕಾರಿ ಬ್ಯಾಟಿಂಗ್ ಮಾಡಬೇಕು ಮತ್ತು ಹೇಗೆ ಬ್ಯಾಟಿಂಗ್ ನಲ್ಲಿ ಹಿಡಿತ ಇಟ್ಟುಕೊಳ್ಳಬೇಕು ಎಂದು ನನಗೆ ಜಸ್ಟಿನ್ ಲ್ಯಾಂಗರ್ ಅವರು ಹೇಳಿಕೊಟ್ಟರು ಮತ್ತು ಅವರ ಕಾರಣದಿಂದಾಗಿ ನಾನು ಈ ರೀತಿ ಬ್ಯಾಟಿಂಗ್ ಆಡಲು ನನಗೆ ಉತ್ಸಾಹವಿದೆ ಮತ್ತು ಈ ರೀತಿ ಬ್ಯಾಟಿಂಗ್ ಆಡಲು ಅವರೇ ಪ್ರಮುಖ ಕಾರಣ ಎಂದು ಇವರು ಆಯುಷ್ ಬಡೋಣಿ ಆದ್ರೆ ಹೇಳ್ತಾ ಇದ್ದಾರೆ. ಇನ್ನು ಈ ಟಾಪ್ 5 ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.